ಆ್ಯಕ್ಟಿಂಗ್ ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಸಾಂಗ್ ಕೂಡ ಸಖತ್ತಾಗಿದೆ. ಅದರಲ್ಲೂ ನಮಗೆ ನಮ್ಮದು ಡಿವೋರ್ಸ್ದೊಂದು ಸಾಂಗ್ ಇತ್ತು, ಅದು ಮಾತ್ರ ಮಸ್ತಾಗಿತ್ತು. ಪರ್ಸ್ನಲಿ ನನಗೆ ಆ ಸಾಂಗ್ ಮಾತ್ರ ಸಖತ್ ಇಷ್ಟ ಆಯಿತು. ಆ್ಯಂಡ್ ಕಂಪ್ಲೀಟ್ ಮೂವಿ ಮಾತ್ರ ತುಂಬ ಥ್ರಿಲ್ಲಿಂಗ್ ಆ್ಯಂಡ್ ಸಸ್ಪೆನ್ಸ್ ಆಗಿದೆ, ಸಖತ್ತಾಗಿದೆ. ಆ್ಯಂಡ್ ಫಸ್ಟ್ ಟೈಮ್ ಹೀರೋ ಆ್ಯಕ್ಟಿಂಗ್ ಮಾಡಿರೋದು ಅನಿಸುತ್ತೆ, ಬಟ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮೂವಿ ಯಾರ್ಯಾರು ಸಸ್ಪೆನ್ಸ್ ಥ್ರಿಲ್ಲರು ಮತ್ತು ಹಾರರ್ ಮೂವಿ ಯಾರೆಲ್ಲ ಇಷ್ಟಪಡ್ತಾರೆ ಅವ್ರಿಗೆ ಇದೊಂದು ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ನಾವು ಅಂದ್ಕೊಂಡಿದ್ದಕ್ಕೂ ಆಫ್ಟರ್ ಇಂಟರ್ವಲ್ ಆದಮೇಲೆ ಸಿಗುವಂಥ ಒಂದು ಸಸ್ಪೆನ್ಸು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಒಳ್ಳೆ ಕ್ಲೈಮ್ಯಾಕ್ಸ್ ಇದೆ. ಹಾಗೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಸುಮಾರು ದಿನ ಆದಮೇಲೆ ಒಳ್ಳೆ ಸಸ್ಪೆನ್ಸ್ ಹಾಗೆ ಹಾರರ್ ಮೂವಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ. ಹಾರರ್ ಮೂವಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜನಕ್ಕೆ ಇವಾಗಲೇ ಅದರಲ್ಲಿ ಹಾರರ್ ಇಲ್ಲ ಅಂತ ಹೇಳ್ತಾರೆ. ಅವರು ಹಾರರ್ ಇಲ್ಲ ಅನ್ಕೋತಾರೆ. ಸ್ಟಾರ್ಟಿಂಗ್ ಹಾರರ್ ಅಂತಲೇ ತೋರಿಸಿದೆ. ಅದಾದಮೇಲೆ ಯಾಕೆ ದೆವ್ವ ಬರುತ್ತಾ ಅಥವಾ ದೆವ್ವ ಬರಲ್ವಾ, ಏನಾಗಿದೆ, ಆ್ಯಕ್ಚುಲಿ ನಮ್ಮ ಜೊತೆಲಿರೋರೇ ಈ ಥರ ಹಿಂದೆ ಮಾಡ್ತಾ ಇರ್ತಾರೆ ಅನ್ನೋದನ್ನು ನೀಟಾಗಿ ತೋರಿಸಿದ್ದಾರೆ. ರಿಯಾಕ್ಷನ್ಸು ಮತ್ತು ಎಕ್ಸ್ಪ್ರೆಷನ್ ತುಂಬ ಇಷ್ಟ ಆಯಿತು. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಅವ್ರದ್ದು ಆರ್ಯನ್ ಅವ್ರದ್ದು ಸಕ್ಕತ್ತಾಗಿತ್ತು. ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ. ಕಂಪ್ಲೀಟಾಗಿ ಮೂವಿ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ನೋಡುವಂಥ ಮೂವಿ. ಸೊ ಬಂದು ಮೂವಿ